ಕಾಲದ ದುಶ್ಮನ್ಗಳು ಇವತ್ತು ಕುಚುಕು ಫ್ರೆಂಡ್ಸ್. ಜಿದ್ದಿನ ಕಹಾನಿಗೆ ಶುಭ ಹಾಡಿದ್ದಾರೆ ಆ ದೊಡ್ಡ ದುಶ್ಮನ್ಗಳು. ಕ್ಷೇತ್ರಕ್ಕಾಗಿ ಒಂದು ಕಾಲದಲ್ಲಿ ಕಿತ್ತಾಡಿದವರು ಈಗ ಒಂದಾಗಿದ್ದಾರೆ. ರಾಜಕೀಯ ಜಿದ್ದು ವೈಯಕ್ತಿಕ ಜಿದ್ದಾಗಿ ಬದಲಾಗಿತ್ತು. ಆ ಸಂದರ್ಭದಲ್ಲಿ ಒಬ್ಬರು ಪಕ್ಷವನ್ನೇ ಬಿಟ್ಟಿದ್ರು, ಇನ್ನೊಬ್ರು ಪಕ್ಷವನ್ನೇ ಬದಲಿಸಿದ್ರು. ನ್ಯೂಸ್ 18 ನಲ್ಲಿ ಕುಚುಕು ಗೆಳೆಯರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಗೆ ಕೊಡ್ತಾ ಇದೀವಿ. ದುಶ್ಮನ್ಗಳು ಈಗ ಫ್ರೆಂಡ್ಸ್ ಆಗಿದ್ದು ಹೇಗೆ? ದುಶ್ಮನ್ ಫ್ರೆಂಡ್ಶಿಪ್ ಗಟ್ಟಿಯಾಗಿದ್ದು ಚಾರ್ಟೆಡ್ ಫ್ಲೈಟ್ ಅಲ್ಲಿ. ಅದಕ್ಕೆ ಸಾಕ್ಷಿಯಾಗಿದ್ದು ಕೇವಲ ಆ 5 ಮಂದಿ ಮಾತ್ರ. ಇದು ಜಮೀರ್ ಅಹ್ಮದ್ ಖಾನ್, ಅಲ್ತಾಫ್ ಖಾನ್ ಸ್ನೇಹದ ಕಥೆ. ದೇವೇಗೌಡರ ಮುಂದೆನೆ ಇವರಿಬ್ರು ಕೂಡ ಕಿತ್ತಾಡ್ಕೊಂಡಿದ್ರು, ಜಮೀರ್ ಅಹ್ಮದ್ ಮತ್ತು ಅಲ್ತಾಫ್ ಖಾನ್. ಮಿನಿಸ್ಟರ್ ಜಮೀರ್ ಅಹ್ಮದ್ ಖಾನ್, ಮಾಜಿ ಕಾರ್ಪೊರೇಟರ್ ಈಗ ಒಂದಾಗಿದ್ದಾರೆ. ರಾಜಕೀಯ ಪಾಳ್ಯದಲ್ಲಿ ಇವರ ದೋಸ್ತಿಯದ್ದೇ ಚರ್ಚೆಯಾಗ್ತಾ ಇದೆ. ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರು ಅಲ್ಲ ಅನ್ನೋದಕ್ಕೆ ಈ ಉದಾಹರಣೆಯೇ ಜ್ವಲಂತ ಸಾಕ್ಷಿಯಾಗಿದೆ. ಇಬ್ರು ಕೂಡ ಮಾಜಿ ಪ್ರಧಾನಿ ಹಾಗೆಯೇ ಜೆಡಿಎಸ್ ವರಿಷ್ಠರ ಮುಂದೆನೆ ಕಿತ್ತಾಡ್ಕೊಂಡಂತವರು ಈಗ ಒಂದು ಘಟನೆಗಾಗಿ ಈಗ ಒಂದಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ನೀವು ಫೋಟೋಸ್ ಅಲ್ಲಿ, ಇಮೇಜಸ್ ಅಲ್ಲಿ ನೀವು ಗಮನಿಸಬಹುದು. ಒಂದ್ ಕಾಲದಲ್ಲಿ ಇಬ್ರು ಕೂಡ ಬಹಳ ದುಶ್ಮನ್ಗಳಾಗಿದ್ರು. ಈಗ ಇಬ್ರು ಒಟ್ಟಿಗೆ ಇರುವಂತಹ ಫೋಟೋಸ್ ಅದರಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಚಾರ್ಟೆಡ್ ಫ್ಲೈಟ್ ಅಲ್ಲಿ ಇವರಿಬ್ರು ಕೂಡ ಒಂದಾಗಿರುವಂತಹದ್ದು. ತಾವಿಬ್ರು ಏನು ಶತ್ರುಗಳೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಇಬ್ರು ಒಟ್ಟಿಗೆ ಇರುವಂತಹ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರಾ. ರಾಜಕೀಯ ಜಿದ್ದನ್ನ ವೈಯಕ್ತಿಕ ಜಿದ್ದಾಗಿ ಬದಲಾಯಿಸಿಕೊಂಡು ಪಕ್ಷವನ್ನೇ ಒಬ್ರು ಬಿಟ್ಟಿದ್ರು, ಇನ್ನೊಬ್ರು ಪಕ್ಷವನ್ನೇ ಬದಲಿಸಿದ್ರು. ಆದ್ರೆ ಆ ಎಲ್ಲ ಕೋಪ, ಆ ಎಲ್ಲ ದ್ವೇಷ, ಆ ಎಲ್ಲ ಶತ್ರುತ್ವ ಈಗ ಮಾಯ ಆಗ್ಬಿಟ್ಟಿದೆ. ಇಬ್ರು ಕೂಡ ಈಗ ತಾವು ಎಷ್ಟೋ ವರ್ಷಗಳ ಸ್ನೇಹಿತರೇನೋ, ಕುಚುಕು ದೋಸ್ತಿಗಳೇನೋ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಒಂದೇ ಫ್ಲೈಟ್ ಅಲ್ಲಿ ಓಡಾಡ್ತಾರೆ, ಎಲ್ಲಾ ಕಡೆ ಇಬ್ರು ಒಟ್ಟಿಗೆ ಓಡಾಡ್ತಾರೆ. ಅದರಲ್ಲೂ ನೀವು ಗಮನಿಸ್ತಾ ಇದ್ದೀರಾ, ಇಬ್ರು ಕೂಡ ಒಟ್ಟೊಟ್ಟಿಗೆ ಹೋಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ದುಶ್ಮನ್ಗಳು ಈಗ ದೋಸ್ತಿಗಳು, ಈಗ ಕುಚುಕುಗಳಾಗಿ ಮಾರ್ಪಾಡಾಗಿದ್ದಾರೆ. ಆ ಫ್ಲೈಟ್ ನ ಫೋಟೋಸ್ ನೀವು ಗಮನಿಸಬಹುದು, ಫ್ಲೈಟ್ ಒಳಗೆ ಇರುವಂತಹ ಈ ಫೋಟೋಸ್ ಅನ್ನು ಗಮನಿಸಬಹುದು, ಅವರು ಹೋಗ್ತಾ ಇರುವಂತಹ ಫೋಟೋಸ್ ಅನ್ನು ಕೂಡ ನೀವು ಗಮನಿಸಬಹುದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಮಂಜುನಾಥ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವೆಲ್ಲವನ್ನ ಈಗ ಒಂದು ಕಾಲದಲ್ಲಿ ದೇವೇಗೌಡರ ಮುಂದೆನೆ ಕಿತ್ತಾಡ್ಕೊಂಡಂತಹ ಶತ್ರುಗಳು ಇವರು, ಬಹಳ ಯಾವತ್ತೂ ಕೂಡ ಒಂದಾಗಲ್ಲ ಅನ್ನುವಂತಹ ರೀತಿಯಲ್ಲಿ ಇದ್ದಂತವರು ಸಡನ್ ಆಗಿ ಈ ತರ ಒಂದಾಗಿದ್ದು ಹೇಗೆ? ಸ್ನೇಹವಾಗಿ ಪರಿವರ್ತನೆ ಆಗಿರೋದು ಹೇಗೆ ಅಂತ? ನವಿತಾ, ಅದೇ ಕುತೂಹಲ ಇನ್ನೂ ಈ ತನಕ ಉಳಿದಿದೆ. ಯಾಕೆ ಅಂತ ಅಂದ್ರೆ ಎಲ್ಲದಕ್ಕೂ ಹೇಳೋದು ಒಂದೇ ಉತ್ತರ ಅವರ ಕಡೆಯಿಂದ ವ್ಯಕ್ತ ಆಗಂತದ್ದು ರಾಜಕೀಯ ಕಾರಣಕ್ಕಾಗಿ. ಅಲ್ಲಿ ಹೇಗೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಆಗಿದೆಯೋ ಅದೇ ಮೈತ್ರಿ ನಮ್ಮಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸ್ನೇಹ ಅಥವಾ ಈ ರೀತಿ ಒಂದಾಗುವ ಪ್ರಕ್ರಿಯೆಯಲ್ಲಿ ನಡೆದಿದ್ದು ಒಂದು ಚಾರ್ಟೆಡ್ ಫ್ಲೈಟ್ ನಲ್ಲಿ. ಇಲ್ಲಿಂದ ಅದು ಕೂಡ ಮೈಸೂರಿನಲ್ಲಿ ಚುನಾವಣೆ ಸಂದರ್ಭ ಬಂದಾಗ ಅವರನ್ನು ಕೇಳಿದ್ರೆ, ಅಲ್ತಾಫ್ ಕೇಳಿದ್ರೆ ಇಲ್ಲ ದೊಡ್ಡವರು ಹೇಳಿದ್ರು, ಇಬ್ಬರು ಕೂರಿಸ್ಕೊಂಡು ಮುಖ್ಯಮಂತ್ರಿಗಳಿರ್ಬೋದು ಅಥವಾ ದೇವೇಗೌಡರು ಇರ್ಬೋದು ಎಲ್ಲರೂ ಕೂರಿಸ್ಕೊಂಡು ನೀವೆಲ್ಲ ಒಟ್ಟಾದ್ರೆ ಸಮುದಾಯ ಚೆನ್ನಾಗಿರುತ್ತೆ ಅನ್ನೋಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದೇ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಾಗ್ಲಿಕ್ಕೆ ಕಾರಣ ಕೂಡ ಆಯ್ತು ಅನ್ನೋಂಥದ್ನ ಹೇಳ್ತಾರೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.